ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಚೀನಿಕಾಯಿಯ ಸ್ಪೆಷಲ್ ಸಾಂಬಾರ್ ಹಾಗೂ ಅದರದೊಂದು ರುಚಿಯಾದ ಚಟ್ನಿ ಯಾವ ಥರ ಮಾಡೋದು ಎಂಬುದಾಗಿ ನೋಡುವ. ಚೀನಿಕಾಯಿ, ಬಟಾಟೆ, ಟೊಮೆಟೊ, ಈರುಳ್ಳಿಯನ್ನು ಹೆಚ್ಚಿ ತೊಗರಿಬೇಳೆ ಜೊತೆ ಪ್ರೆಷರ್ ಕುಕ್ ಮಾಡಿ ಇಟ್ಕೊಂಡಿದ್ದೇನೆ. ಹುಳಿ ನೀರು ಮಾಡಿ ಅದಕ್ಕೆ ಗಾರ್ಡನ್ ಸ್ಪೈಸಸ್ ಸಾಂಬಾರ್ ಪೌಡರ್ 2 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಆಮೇಲೆ ಬೆಂದ ತೊಗರಿಬೇಳೆ ಹಾಗೂ ತರಕಾರಿಯನ್ನು ಬೆರೆಸ್ಕೊಳ್ಳುವ. ರುಚಿಗೆ ಬೇಕಾದಲ್ಲಿ 2 ಹಸಿಮೆಣಸಿನಕಾಯಿನ ಕೂಡ ಹಾಕ್ಕೊಳ್ಬಹುದು. ಒಂದು ಖಡಕ್ ಸಾಸಿವೆ ಕರಿಬೇವಿನ ಒಗ್ಗರಣೆ ಕೊಟ್ಟರೆ ಸಾಂಬಾರ್ ರೆಡಿ. ಈ ಸಾಂಬಾರ್ ಪೌಡರನ್ನು ಯೂಸ್ ಮಾಡಿ ನಿಮ್ಮ ರುಚಿಗೆ ಇದು ಹೊಂದಿಕೊಳ್ತಾ ಇಲ್ಲ ಎಂಬುದಾಗಿ ನನಗೆ ಕಮೆಂಟ್ ಮಾಡಲು ಮರೆಯದಿರಿ. ಸರಿ ವೀಕ್ಷಕರೇ, ಚೀನಿಕಾಯಿಯಿಂದ ಒಂದು ರುಚಿಯಾದ ಚಟ್ನಿ ಹೇಗೆ ಮಾಡೋದು ಎಂಬುದಾಗಿ ನೋಡುವ. ಚೀನಿಕಾಯಿಯನ್ನು ಹೆಚ್ಚುವಾಗ ಅದರ ಎಳತ್ತು ಭಾಗವನ್ನು ನಾವು ಬಿಸಾಡುವ ಬದಲು ಅದರಿಂದ ಒಂದು ರುಚಿಯಾದ ಚಟ್ನಿ ಕೂಡ ಮಾಡಬಹುದು. ನೋಡಿ, ಇದು ಎಳತ್ತು ಭಾಗವನ್ನು ನಾನು ಸಪ್ರೇಟಾಗಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು ಅರ್ಧ ಕಪ್ನಷ್ಟು ನೀರು ಹಾಕಿ ಈಗ ಕುದಿಸಲಿಕ್ಕೆ ಇಡ್ತೇನೆ. ಇದು ಒಂದು ಹಬೆಯಲ್ಲಿ ಚೆನ್ನಾಗಿ ಬೇಯ್ತದೆ. ಆಗ ಸ್ಟವ್ ಆಫ್ ಮಾಡಿ ಆರುವ ತನಕ ಹಾಗೆ ಇಟ್ಕೊಳ್ಳಿ. ಚಟ್ನಿಗೊಂದು ಮಸಾಲೆ ಮಾಡುವ. 1 ಮುಷ್ಟಿಯಷ್ಟು ಕಾಯಿ ತುರಿ, ನಿಮಗೆ ಎಷ್ಟು ಬೇಕಾ ಅಷ್ಟು ನೀವು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕಾದರೆ 2 ಮುಷ್ಟಿ ಕೂಡ ಕಾಯಿ ತುರಿ ಹಾಕಬಹುದು. ಹಾಗೆ ಚೀನಿಕಾಯಿ ಕೂಡ ಜಾಸ್ತಿ ಹಾಕಬೇಕಾಗ್ತದೆ. ಸಣ್ಣ ಹುಳಿ ತುಂಡು, ಸಣ್ಣ ಬೆಲ್ಲದ ತುಂಡು, ಖಾರಕ್ಕನುಸಾರವಾಗಿ ಒಣಮೆಣಸನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪವೇ ಮಾಡ್ತಾ ಇರೋದು, ಹಾಗಾಗಿ ನಾನು 4 ಒಣಮೆಣಸನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಬೆಂದ ಚೀನಿಕಾಯಿಯನ್ನು ಈಗ ಇದು ಚೆನ್ನಾಗಿ ಆರಿದೆ. ಇದನ್ನು ನಾನು ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಒಂದು ಟೀ ಸ್ಪೂನಷ್ಟು ಸಾಸಿವೆ, ಸಣ್ಣ ತುಂಡು ಇಂಗು ಇಷ್ಟನ್ನು ಹಾಕಿ ನಯವಾಗಿ ರುಬ್ಬಿಕೊಳ್ಳಿ. ಆಮೇಲೆ 1 ಹಸಿಮೆಣಸಿನಕಾಯಿ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ 2 ಕರಿಬೇವಿನ ಎಸಳು ಕೂಡ ಹಾಕಿದ್ದೇನೆ. ಪುನಃ ಒಂದು ತಿರುವನ್ನು ತಿರುಗಿಸಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಬೆರೆಸಿದರೆ ಚೀನಿಕಾಯಿಯ ರುಚಿಯಾದ ಚಟ್ನಿ ಸವಿಯಲು ರೆಡಿ. ಇದು ಊಟದ ಜೊತೆ ಮಾತ್ರ ಅಲ್ಲ, ದೋಸೆ ಚಪಾತಿಯೊಟ್ಟಿಗೆ ಕೂಡ ತುಂಬ ಚೆನ್ನಾಗಿ ಹೊಂದಿಕೊಳ್ತದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೂ ಇಷ್ಟವಾದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮಾತ್ರ ಮರೆಯದಿರಿ. ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.